आज हमें मैसूर के करीब जो कड़कोला नंजनगूड रोड में है उसके करीब जो दटकानिया है, दटकानिया की जो हमारी गर्ल्स रेसिडेंशियल स्कूल जो कर्नाटका में गर्ल्स के वास्ते जो रेसिडेंशियल स्कूल एज वेल एज कॉलेज यहाँ पर मुनक़िद है, वहाँ के प्रिंसिपल प्रकाश जो आज हमें उनसे इसी एक सिलसिले से कोर्स के सिलसिले से उनसे हमें कुछ इंफॉर्मेशन हासिल करने आकर ही, ताकि आप लोगों तक ये इंफॉर्मेशन पहुंचा कर यहाँ के जो सहूलतें हैं जो बच्चों को आज हमारे कर्नाटका गवर्नमेंट की तरफ से जो पहली मर्तबा जो सेंटर ऑफ एक्सेलेंस जिसके अंदर पीयूसी साइंस अलॉन्ग विथ इंटीग्रेटेड नीट और के सेट, उसके साथ साथ ICAR और उसके साथ साथ पीयूसी साइंस अलॉन्ग विथ इंटीग्रेटेड IIT JEE के प्रिपरेशंस, उसके साथ साथ जो है पीयूसी कॉमर्स अलॉन्ग विथ इंटीग्रेटेड क्लैट जिसके वास्ते नेशनल लॉ कॉलेज का के वास्ते जो एंट्रेंस, ये कोर्सेज के बारे में मजीद इंफॉर्मेशन लेने के वास्ते हमें आज हमारे प्रकाश सर से बात कर रही। सर नमस्ते। सर ಇವತ್ತು ನಾವು ಮೈಸೂರಿನ ತಮ್ಮಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಕೆ ಬಂದಿದ್ದೀವಿ। ನಮ್ಮ ಮೈಸೂರು ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಅನುಕೂಲ ಆಗುವಂತಹ ಈ ವಸತಿ ಶಾಲೆಗಳ ಬಗ್ಗೆ ತಮ್ಮಿಂದ ಒಂದಿಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳೋದು। ಈಗ ಈ ಕೋರ್ಸ್ ಏನು ನೀವು ಈ ಅಕಾಡೆಮಿಕ್ ಇಯರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಮ್ಮನ್ನ ಒಂದು ಸ್ವಲ್ಪ ಗೊಂದಲಗಳಿತ್ತು। ಏನಂದರೆ ನಮ್ಮ ಈ ಕೋರ್ಸ್ಗೆ ತಕ್ಕಂತೆ ಜನರಲ್ಲಿ ಒಂದು ಏನಿತ್ತು ಅಂತಂದರೆ ಅವರು ಬೇರೆ ಕಡೆ PU ಮಾಡಿಕೊಂಡು ಇಲ್ಲಿ ಬಂದು ಈ ಸ್ಪೆಷಲೈಸ್ಡ್ ಕೋರ್ಸಸ್ ಏನಿದೆ ಈ ಎಂಟ್ರೆನ್ಸ್ ಇಲ್ಲಿ ಮಾಡ್ಬೋದಾ ಏನು ಅಂತ ಸ್ವಲ್ಪ ಇದ್ರ ಬಗ್ಗೆ ನಮಗೆ ಸದ್ಯಕ್ಕೆ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ನಮ್ಮಲ್ಲಿ ಏನು PU ನಡೀತಾ ಇದೆ, ಸೊ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಆಗಿ ಈಗ ಹೇಗೆ ಮೂಡಬಿದ್ರೆ ಒಂದು ಆಳ್ವಾಸ್ ಕಾಲೇಜ್ಗಳಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಯಾವ ಥರ ಕೋಚಿಂಗ್ ಇದೆ, ಸೊ ಆ ಥರ ಇಂಟಿಗ್ರೇಟೆಡ್ ಅಂತ. ಸೊ ನಮ್ಮಲ್ಲಿ 60 ಮಕ್ಕಳು ಕಾಮರ್ಸ್ಗೆ ಮತ್ತು 60 ಮಕ್ಕಳು ಸೈನ್ಸ್ಗೆ ತಗೋಬೇಕು ಅಂತ ನಮಗೆ ಈಗಿನ ಮಾಹಿತಿ ಪ್ರಕಾರ ಇದೆ ಸರ್। ಓಕೆ, ಆದರೆ ನಮ್ಮ ಡೈರೆಕ್ಟರ್ ಸರ್ ಅವರು ಈಗ 4ನೇ ತಾರೀಕಿನ ಫಿಸಿಕಲ್ ಆಗಿ ನಾನು ಮೀಟಿಂಗ್ ಕರೀತಾ ಇದ್ದೇನೆ, ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಒಂದು ಈಗ ತಾವು ಹೇಳೋ ಥರ ಬೇರೆ ಕಡೆ PU ಮಾಡಿ ಇಲ್ಲಿ ಬರೀ ಅವ್ರ ಕೋಚಿಂಗಾಗಿ ಬರೋಂಥ ಒಂದು ವ್ಯವಸ್ಥೆ ಇದೆಯಾ ಏನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಆಫ್ಟರ್ ಕೋರ್ಸ್ ಸಿಗುತ್ತೆ। ಓಕೆ, ಸೊ ಅಲ್ಲಿ ತನಕ ಈಗ ನಾವು ಏನು ಅಡ್ಮಿಷನ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ PU ಜೊತೆಗೆ ಸೊ ಏನು ಈಗ ನಮಗೆ ಕ್ಲಾಟ್ ಇರ್ಬೋದು, ಮತ್ತು JEE, IIT, ಮತ್ತು NEET, KCET ಇವುಗಳನ್ನು ಅದ್ರ ಜೊತೆಗೆ ಬೇರೆ ಫ್ಯಾಕಲ್ಟಿಯಿಂದ ನಮ್ಮ ಫ್ಯಾಕಲ್ಟಿಯವರು ಅಕಾಡೆಮಿಕ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಬೇರೆ ಫ್ಯಾಕಲ್ಟಿಯವರು ಸೊ ಈ ಒಂದು ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತಾ ಇದ್ದೀವಿ ಅಂತ ಈಗಿನ ಮಾಹಿತಿ ಇದೆ ಸರ್ ನಮಗೆ ದಕ್ಷಿಣಕ್ಕೆ ಇರೋಂಥದ್ದು। ಓಕೆ, ಮತ್ತು ಸರ್ ಈಗ ಈ ವಸತಿ ಶಾಲೆ ರೆಸಿಡೆನ್ಷಿಯಲ್ ಕಾಲೇಜಿರೋ ನಿಟ್ಟಿನಲ್ಲಿ ಇಲ್ಲೇ ಬಂದು ಅವರು ವಾಸ ಮಾಡಿ ಇಲ್ಲೇ ಇವರು ಈ ಕೋರ್ಸ್ ಸಮೇತ ಅಂದರೆ PUC ಇಂಟಿಗ್ರೇಟೆಡ್ ವಿತ್ ದೀಸ್ ಕೋರ್ಸಸ್ ಇಲ್ಲೇ ಇರಬೇಕಾಗುತ್ತೆ ಸರ್। ಓಕೆ, ಯಾಕಂದರೆ ರೆಸಿಡೆನ್ಸಿಯರು, ಯಾಕಂದರೆ ಇಲ್ಲಿಗೆ ನಾವು ಬೋರ್ಡಿಂಗ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಕೆಲವು ಮಕ್ಕಳು ಹೋಗೋದು ಬರೋದಾದಾಗ ಸೊ ನಮ್ಮಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ ಸರ್, ಮೊಬೈಲ್ ಅಲೋ ಇಲ್ಲ ಇಲ್ಲಿ। ಓಕೆ, ಸೊ ಮತ್ತೆ ಪೇರೆಂಟ್ಸು ಬರೋದಾದರೆ ಅವರು ರಜಾ ದಿನಗಳಲ್ಲಿ ಬರಬೇಕು। ಸೊ ಕೆಲವೊಂದು ಮಕ್ಕಳು ಹೋಗೋದು ಬರೋದಾದರೆ ಇಲ್ಲಿ ಸ್ಟೇ ಆಗೋಂಥ ಮಕ್ಳಿಗೂ ಆಸೆ ಬರ್ತದೆ, ಇವು ಹೊರಗಡೆ ಹೋಗ್ಬೇಕು ನಾವು ಅಂದಿದ್ದು ಬರ್ತದೆ ಅಂತೇಳಿ ಕಂಪ್ಲೀಟ್ ರೆಸಿಡೆನ್ಸಿಯಲ್ ಸರ್ ಇದು। ಸೊ ಡೇ ಬೋರ್ಡಿಂಗ್ ಇಲ್ಲ ಸರ್, ಆ ಥರ ಏನಿಲ್ಲ, ಕಂಪ್ಲೀಟ್ಲಿ ರೆಸಿಡೆನ್ಸಿಯಲ್ ಇದೆ ಸರ್। ಸೊ ಇನ್ನೊಂದೇನೆಂದರೆ ಮಕ್ಕಳು ಪ್ರಾಪರ್ ಫೋಕಸ್ ಆಗಿ ಹೌದು ಈ ಕೋರ್ಸಸ್ಸಲ್ಲಿ ಸುಮಾರು ಮಕ್ಕಳಿಗೆ ಅನುಕೂಲ ಆಗೋ ಥರ ನೀವು ಈ ಕೋರ್ಸ್ನ ನೀವು ಇದು ಮಾಡಿದ್ದೀರಿ। ಕಳೆದ 3 ವರ್ಷದಿಂದನೂ ನಮ್ಮಲ್ಲಿ ಆನ್ಲೈನಲ್ಲಿ ಎಂಟೈರ್ ಇಯರ್ ಮಾಡಿ ಸಮ್ಮರ್ ಕ್ಯಾಂಪ್ಗಳನ್ನು ಆಫ್ಲೈನಲ್ಲಿ ಮಾಡ್ತಾ ಇದ್ವಿ ಸರ್। ಓಕೆ, ಅದರ ರಿಸಲ್ಟ್ ಅಷ್ಟಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ। ಸೊ ಅದರಿಂದ ಈ ಒಂದು ಪ್ರಥಮ ಬಾರಿಗೆ ಯಾವುದೇ ಇಲಾಖೆ ಕೈಗೊಂಡಿಲ್ಲ ಸರ್, ನಮ್ಮ ಇಲಾಖೆ ಮೈನಾರಿಟಿ ಇಲಾಖೆಯಿಂದ ಈ ಒಂದು ಹೊಸ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಸರ್। ಓಕೆ ಸರ್, ಇದು ಈಗ ನೀವು ಅಕಾಡೆಮಿ ನಡೆಸ್ತಾ ಇದ್ದೀರಾ, ಈ ಅಕಾಡೆಮಿಗೆ ಟ್ರೈನರ್ಸ್ ಬರ್ತಾ ಇದ್ದಾರಲ್ಲ, ಆ ಟ್ರೈನರ್ಸ್ ಸ್ಪೆಷಲೈಸ್ ಟ್ರೈನರ್ಸ್ ಯಾವ ಥರ ಸರ್ ಅದು ಲೈಕ್ ಯಾರು ತಗೋತಾ ಇದ್ದಾರೆ? ಅಂದರೆ ಸರ್ ಇವಾಗ ಏನಾಗಿತ್ತು ಅಂತಂದರೆ ಟೆಂಡರ್ ಮುಖಾಂತರ ಈ ಲಾಸ್ಟ್ 3 ಇಯರ್ಸ್ ಕಂಡೀಷನ್ ಮೇಲೆ ನಮಗೆ
ಫಿಸಿಕ್ಸ್ ವಾಲೆ ಅವರು ಟೆಂಡರ್ ಅಲ್ಲಿ ಆಯ್ಕೆ ಆಗಿದ್ರು. ಫಿಸಿಕ್ಸ್ ವಾಲ Physics ಒನ್ ಆಫ್ ದಿ ಮೋಸ್ಟ್ ರೆಪ್ಯೂಟೆಡ್ ಟ್ರೈನರ್ಸ್ ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲ್. ಸೊ ಅವರು ಆಯ್ಕೆ ಆಗಿದ್ರು ಸರ್. ಸೊ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಹೊಸದಾಗಿ ಅದನ್ನ ಇನ್ನೂ ಅವರು ಟೆಂಡರ್ ಕಾಲ್ ಮಾಡಿದಾಗ maybe ಯಾರು ಬರ್ತಾರೆ ಏನೋ ಅದು ಈಗ ಒಳ್ಳೆ ಫಿಸಿಕ್ಸ್ ವಾಲ ಅಂದ್ರೆ ಯಾಕಂದ್ರೆ ನಾವು ನೋಡಿದ್ದೀವಿ ಜನರಲಿ ನಮ್ಮ ಮಕ್ಕಳಿಗೆ ಎಸ್ಪೆಷಲಿ ನಮ್ಮ ಮೈನಾರಿಟೀಸ್ ಮತ್ತೆ ಈ ಬ್ಯಾಕ್ವರ್ಡ್ ಅವ್ರಿಗೆಲ್ಲ ಮೋಸ್ಟ್ಲಿ ನಾವು ನೋಡಿದ್ದೀವಿ ಶಾಹಿನ್ ಕಾಲೇಜ್ ಅಂತ ಐತೆ ಇಲ್ಲಿ ಬಿಜಾಪುರ. ಇಲ್ಲಿಂದ ಮೈಸೂರು ಮಂಡ್ಯ ಈ ಕಡೆಯಿಂದ ಆ ಮಕ್ಕಳಿಗೆ ಕಳಿಸ್ಬಿಟ್ಟು ಡೆಡಿಕೇಟೆಡ್ ರೆಸಿಡೆನ್ಷಿಯಲ್ ಕಾಲೇಜ್ ಅಲಾಂಗ್ ವಿತ್ ಈ ಥರ ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ. ಸೊ ಈಗ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಇಷ್ಟು ಒಳ್ಳೆ ಅವಕಾಶ, ಅದು ಫ್ರಮ್ ಮೈಸೂರಿಂದ ಸೊ ಹಾರ್ಡ್ಲಿ ಎಷ್ಟು ಒಂದು 15 ಕಿಲೋಮೀಟರ್ಸ್ ಇದೆ. 15 kilometers. ಸೊ ಕೊಡ್ತಾ ಇದ್ದೀರಾ. ಸೊ ಇಟ್ಸ್ ಬೇರೆ ಏನೇನು ಫೆಸಿಲಿಟೀಸ್ ಇದೆ ಅಂದರೆ ಈಗ ನಮಗೆ ಇದು ಫಸ್ಟ್ ಒಂದು ಹೇಳ್ತೀನಿ ಸರ್, ನಮ್ಮನ್ನ ಒಂದು 8 ರಿಂದ 10 ಜನ ಪ್ರಿನ್ಸಿಪಾಲ್ಸ್ಗಳನ್ನು ತೆಲಂಗಾಣ ಸ್ಟೇಟ್ಗೆ ಕಳಿಸಿದ್ವಿ ಸರ್. ಯಾಕಂದ್ರೆ ಅಲ್ಲಿ ಸಕ್ಸಸ್ ಆಗಿದೆ, ತುಂಬ ಮಕ್ಕಳು ನೀಟು CETಗಳಿಗೆ ಅಲ್ಲಿ ಜಾಸ್ತಿ ಸೆಲೆಕ್ಷನ್ ಆಗ್ತಾ ಇರೋದ್ರಿಂದ ನಮ್ಮೊಂದು 8 ರಿಂದ 10 ಪ್ರಿನ್ಸಿಪಾಲ್ಸು ಅಲ್ಲಿ ಹೋಗಿದ್ವಿ ಸರ್. ಹೈದರಾಬಾದ್ಗೆ ಹೋಗಿದ್ವಿ, ಅಲ್ಲಿ ಮೈನಾರಿಟಿ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ. ಸೊ ಅದರ ಒಂದು ಅಲ್ಲಿಂದ ನೋಡಿ ನಾವು ಇದನ್ನ ಒಂದು ಆ ಮಾಡೆಲ್ನ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈ ಥರ ಆಫ್ಲೈನಲ್ಲೇ ತಗೊಂಡಾಗ ನಮ್ಮನ್ನು ಹೆಚ್ಚಿನ ಮಕ್ಕಳು ನೀಟು CETಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆಫ್ಲೈನಲ್ಲೇ ಮಾಡ್ತೀವಿ. ಸಿನ್ಸ್ ಯು ಆರ್ ಪ್ರಿನ್ಸಿಪಲ್, ಒಂದು ಕ್ವಶನ್, ಈಗ ಇದೇ ಟ್ರೈನಿಂಗ್ ಆಚೆ ತಗೋತಾರೆ ಅಂದ್ರೆ ಎಷ್ಟಾಗುತ್ತೆ ಸರ್? ಈಗ ಎಷ್ಟು ನಡೀತಾ ಇದೆ? ನಾನು ಇವ್ರನ್ನೇ ವಿಚಾರಿಸಿದೆ, 1.5 ರಿಂದ 2 ಲಕ್ಷ ಅಮೌಂಟ್ ಮಾಡ್ತಾರೆ. ಬರೀ ಅಕಾಡೆಮಿಕ್ ಜಾಯಿನ್ ಮಾಡಿ? ಹೌದು, ಅಲ್ಲ ಅಕಾಡೆಮಿಕ್ ಅಲ್ಲ, ಇದು ಬರೀ ನೀಟು CET ಟ್ರೈನಿಂಗ್ ಅದೇ ಅಕಾಡೆಮಿ, ಅದಕ್ಕೆ ಅಕಾಡೆಮಿ ಅಂತ ಹೇಳ್ತಾರೆ. ಸೊ ಬರೀ ಅದಕ್ಕೆ ಬರೀ ಕಾಲೇಜ್ದು ಬಿಟ್ಟು ಬರೀ ಇದ್ರದ್ದು ಫೀಸಸ್ 1,50,000 to 1,60,000 ಹೌದು ಸರ್, ಕಂಪ್ಲೀಟ್ ಇದಿರುತ್ತೆ. ಸೊ ಅದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸ್ಟೂಡೆಂಟ್ಸ್ಗೆ ಫ್ರೀ ಅಂತ. ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲಾಂಗ್ ವಿತ್ ಫುಡ್ ಫೆಸಿಲಿಟಿ ಮತ್ತೆ ಯೂನಿಫಾರ್ಮ್ ಏನೆಲ್ಲ ನಾವು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ನಾವು ಏನೆಲ್ಲ ಮಾಡ್ತೀವಿ, ಇವನ್ ಒಂದು ಪೆನ್ನಿಂದ ಒಂದು ಎರೇಸರು, ಪೆನ್ಸಿಲು ಎಲ್ಲವನ್ನೂ ಇಲ್ಲಿಂದ ಪ್ರೊವೈಡ್ ಮಾಡ್ತಿದ್ದೇವೆ. ಶೂ, ಸಾಕ್ಸು, ಸೊ ಮತ್ತು ಅವ್ರಿಗೆ ಯೂನಿಫಾರ್ಮ್ಗಳು, ಕರಾಟೆ ಸಹ ಇವಾಗಿಂದ ಕರಾಟೆ ಇಂಟ್ರೊಡ್ಯೂಸ್ ಮಾಡಿ ಈ ವರ್ಷ ಕರಾಟೆ ಒಂದು 49 ಕ್ಲಾಸು ಕರಾಟೆನೂ ಮಾಡಿದ್ದಾರೆ ಸರ್. ಹಾಂ ಸೊ ನಿಜವಾಗ್ಲೂ ನಮ್ಮ ಮಕ್ಕಳು ತುಂಬಾ ಲಕ್ಕಿ. ಸೊ ದಟ್ ಇಂಥ ಒಂದು ಫೆಸಿಲಿಟಿ ಈ ಕಾಲದಲ್ಲಿ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ. ಆದರೂ ನಾವು ಪಡ್ಕೊಳ್ಳದೇ ಇರುವಂತಹ ಅನ್ಲಕ್ಕಿ ಆಗಿದ್ದೀವಿ ನಾವು. ನಮ್ಮ ಒಂದು ಪ್ರಯತ್ನ ಏನಿರುತ್ತೆ ಅಂದರೆ ಇದು ಮೂಲೆಗೆ ಈ ಸುದ್ದಿಯನ್ನು, ಈ ಇನ್ಫಾರ್ಮೇಷನ್ ನಾವು ತಲುಪಿಸಲಿಕ್ಕೆ ನಾವು ನಮ್ಮ संगठन ಏನಿದೆ ಅದು ಒಂದು ಶ್ರಮ ಪಡ್ತಿದೆ. दोस्तों देखो, आज हमें हमारे जो प्रकाश सर के साथ जो आपको हमें ये इन्फॉर्मेशन लेने का एक वाहिद मकसद क्या है, तो आप लोगों को जो आज आप लोगों को मालूम है ये सब प्रोफेशनल कोर्सेज को जाने के वास्ते अगर एज कोर्सेज पे आकाश जो नीट की जो ट्रेनिंग सेंटर है वहाँ पर और भी ऐसे कई ट्रेनिंग सेंटर्स हैं, वहाँ पर आप जाकर अगर ये कोर्सेज आप हासिल करना तो लाखों के रुपए आप खर्च कर रहा। यहाँ पर आपको फोकस्ड कर को बच्चों को आपको ये रेसिडेंशियल स्कूल के अंदर इस वजह से आपको कर रही कि बच्चे जो ही अगर पूरा टोटली उन्हें फोकस हो को पूरा ध्यान अपना एजुकेशन के ऊपर, अगर घर में रहे तो हमें घर के दूसरे काम ये परेशानियाँ ये सब पे नहीं कर सकते। तो यहाँ पर बहुत अच्छी हमें यहाँ का आपको इंफ्रास्ट्रक्चर भी बताती, यहाँ की सहूलतें भी बताती माशाल्लाह। अगर आप लोग ये मिलकर भी अगर आप नहीं कर रही हो तो आपसे बदनसीब मैं समझता हूँ कोई और नहीं। तो हमारे हर एक की भी ख्वाहिश और गुजारिश है कि आप लोग इस इंफॉर्मेशन को आप खुद ये कर दूसरों को भी पहुँचाएँ ताकि यहाँ की जो फैसिलिटी से आप हासिल कर सकें। अस्सलाम वालेकुम।